ಹೈಕೋರ್ಟ್ ಆದೇಶದ ಬಗ್ಗೆ ಅರಿವಿದ್ದರೂ ಬಂದ್ ಮಾಡಿದ್ರು. ಎಸ್ಮಾ ಜಾರಿ ಇದ್ದಾಗ ಪ್ರತಿಭಟನೆ ಮಾಡಿದರೆ ಬಂಧಿಸಬಹುದು. ದೂರುದಾರರ ಪರ ವಕೀಲೆ ದೀಕ್ಷಾ ಅಮೃತೇಶ್ ಹೇಳಿಕೆ ಕೊಟ್ಟಿದ್ದಾರೆ. ಸರ್ಕಾರ ಬೇಕಾದರೆ ಬಂಧನ ಕ್ರಮ ತೆಗೆದುಕೊಳ್ಳಬಹುದು. ಇನ್ಮುಂದೆ ಪ್ರತಿಭಟನೆ ಮಾಡದಂತೆ ಹೈಕೋರ್ಟ್ ಹೇಳಿದೆ. ಡಿಸೆಂಬರ್ ವರೆಗೂ ಎಸ್ಮಾ ಜಾರಿ ಮಾಡಲಾಗಿದೆ ಅಂತ ವಕೀಲೆ ದೀಕ್ಷಾ ಅಮೃತೇಶ್ ಹೇಳಿದ್ದಾರೆ. ಹಲವು ಬೇಡಿಕೆಗಳನ್ನು ಇಟ್ಟುಕೊಂಡು ಸಾರಿಗೆ ಸಂಘಟನೆಗಳು ಏನು ಪ್ರತಿಭಟನೆಗೆ ಕರೆಯನ್ನು ಕೊಟ್ಟಿದ್ದಾರೆ. ಆದರೆ ನಿನ್ನೆ ಹೈಕೋರ್ಟ್ ಪ್ರತಿಭಟನೆಯನ್ನು ಮಾಡಬಾರದು ಅಂತೇಳಿ ಒಂದರಿಂದ ಮಟ್ಟಿಗೆ ಸ್ಥಗಿತ ಮಾಡಿದ್ರೂ ಕೂಡ ಇವತ್ತು ಪ್ರತಿಭಟನೆಯನ್ನು ಮಾಡಲಾಯಿತು. ಆ ಸಂಬಂಧಪಟ್ಟಂತೆ ಇವತ್ತು ಸಿಜೆ ಪೀಠದಲ್ಲಿ ವಿಚಾರಣೆಗೆ ಬಂದಂತ ಸಂದರ್ಭದಲ್ಲಿ ಯಾರು ಪ್ರತಿಭಟನೆ ಕರೆದಿದ್ದಾರೋ ಅವರ ವಿರುದ್ಧ ಒಂದಷ್ಟು ತರಾಟೆಯನ್ನು ತೆಗೆದುಕೊಳ್ಳುವಂತದ್ದು, ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬಾರದು ಅಂತೇಳಿ ಸರ್ಕಾರಕ್ಕೆ ಕೂಡ ಸೂಚನೆಯನ್ನು ಕೊಟ್ಟಿರುವಂತದ್ದು. ಈಗ ಅರ್ಜಿದಾರ ಪರ ವಕೀಲರಾದಂತಹ ದೀಕ್ಷಾ ಅಮೃತೇಶ್ ನಮ್ಮ ಜೊತೆ ಇದ್ದಾರೆ. ಇವತ್ತಿನ ವಿಚಾರಣೆಯನ್ನು ನೋಡ್ತಾ ಹೋದ್ರೆ ಏನು ಪ್ರಮುಖವಾಗಿ ಕೋರ್ಟಲ್ಲಿ ಚರ್ಚೆ ಆಯಿತು? ಇವತ್ತು ಬೇಸಿಕಲಿ ನಿನ್ನೆ ಇಂಟ್ರಿಮ್ ಆರ್ಡರ್ ಗ್ರಾಂಟ್ ಮಾಡಿದ್ದಾರೆ. ಬಟ್ ಗ್ರಾಂಟ್ ಮಾಡಿದ್ರೂ ಸ್ಟ್ರೈಕ್ ನಡೀತಾ ಇದೆ ಅನ್ನೋ ಗಮನಕ್ಕೆ ಕೋರ್ಟ್ದು ಗಮನಕ್ಕೆ ಬಂದಿದೆ. ಸೊ ಆ ಟೈಮಲ್ಲಿ ಈ ತರ ಸ್ಟ್ರೈಕ್, ಈ ಎಸ್ಮಾ ಆಕ್ಟ್ ಅನ್ನೋದು ಇಂಪ್ಲಿಮೆಂಟ್ ಆದಾಗ ಸ್ಟ್ರೈಕ್ ಮಾಡೋದು ಇಲ್ಲೀಗಲ್ ಅಂಡ್ ಗವರ್ಮೆಂಟ್ ಹ್ಯಾಸ್ ಆಲ್ ದ ಪವರ್ಸ್ ಟು ಟೇಕ್ ಆಕ್ಷನ್, ಅರೆಸ್ಟ್, ಪೀನಲ್ ಲೋ ಅಥವಾ ಎನಿ ಪ್ಯೂನಿಟಿವ್ ಆಕ್ಷನ್. ಸೊ ಅಂಡರ್ ದಟ್ ಆಕ್ಷನ್ ತಗೋಬಹುದು ಅನ್ನೋ ಒಂದು ಕನ್ಕ್ಲೂಷನ್ಗೂ ಬಂದ್ವಿ. ಪ್ಲಸ್ ಆಲ್ಸೋ ದಟ್ ಈ ಸ್ಟ್ರೈಕ್ ಅನ್ನೋದು ಇಲ್ಲೀಗಲ್ಲು, ಈ ಟೈಮಲ್ಲಿ ಸ್ಟ್ರೈಕ್ ಅಂತ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋದೊಂದು ಕನ್ಫರ್ಮ್ ಆಯ್ತು. ಅದಕ್ಕೆ ಒಂದ್ ಯೂನಿಯನ್ ರೆಪ್ರೆಸೆಂಟ್ ಮಾಡೋರಿಗೆ ಒಂದ್ ಸ್ವಲ್ಪ ತರಾಟೆಗೆ ತಗೊಂಡ್ರು. ಹೌ ಕ್ಯಾನ್ ದೇ ಗೋ ಆನ್ ಅ ಸ್ಟ್ರೈಕ್ ಲೈಕ್ ದಿಸ್ ವೆನ್ ಯೆಸ್ಟರ್ಡೇ ಒಂದು ಕ್ಲಿಯರ್ ಇಂಟ್ರಿಮ್ ಆರ್ಡರ್ ಬಂದಿದೆ. ಇವತ್ತಿನ ತನಕ ಏನು ಮಾಡಂಗಿಲ್ಲ, ಶುರುನು ಮಾಡಂಗಿಲ್ಲ, ಸ್ಟ್ರೈಕ್ ನಡಿಬಾರ್ದು ಅಂತ. ಇವತ್ತು ನಿನ್ನೆ ರಾತ್ರಿ ಆದ್ರೂ ಶುರು ಆಗಿರ್ಲಿ, ಅವ್ರದ್ದು ಸ್ಟೇಟ್ಮೆಂಟ್ಸ್ ಕೊಡ್ತಾರೆ, ಇಲ್ಲ ನಾವು ಆಲ್ರೆಡಿ ಶುರು ಮಾಡಿದ್ವಿ, ಹಂಗರ್ ಸ್ಟ್ರೈಕ್ ಮಾಡಿದ್ವಿ, ಇದ್ ಮಾಡಿದ್ವಿ ಅಂತ. ಈ ತರ ಏನು ಮಾಡಬಾರ್ದು ಅಂತ ಎಷ್ಟು ಕ್ಲಿಯರ್ ಡೆಫಿನೆಟ್ ಆಗಿ ಕೋರ್ಟ್ ಒಂದು ಆರ್ಡರ್ ಇದೆ. ಅಂಡ್ ಇಟ್ಸ್ ಅವ್ರು ಕೊಡೋ ರೀಸನ್ ಇಸ್ ದಟ್ ಇಲ್ಲ ನಮಗೆ ನಿನ್ನೆ ಸಾಯಂಕಾಲ 7 ಗಂಟೆಗೆ ಗೊತ್ತಾಯ್ತು, ವಿ ಕುಡಂಟ್ ಇನ್ಫಾರ್ಮ್ ಅಂತ. ಎಲ್ಲರಿಗೂ ಗೊತ್ತು ನ್ಯೂಸ್ ಅಲ್ಲಿ. ಆಸ್ ಸೂನ್ ಆಸ್ ಇಲ್ಲಿ ಹಿಯರಿಂಗ್ ಆಗಿದ ತಕ್ಷಣ ಇಟ್ ಸ್ಟಾರ್ಟೆಡ್ ಬೀಯಿಂಗ್ ಅ ವೈಡ್ ಸ್ಪ್ರೆಡ್ ದಟ್ ಎವ್ರಿ ಒನ್ ನ್ಯೂ ಇಲ್ಲ ನಡೀತಾ ಇದೆ, ಈ ತರ ಒಂದು ಇಂಟ್ರಿಮ್ ಆರ್ಡರ್ ಸಿಕ್ಕಿದೆ, ಸ್ಟ್ರೈಕ್ ಆಗಬಾರ್ದು ಅಂತ. ನಿನ್ನೆ ನೀವು ಖುದ್ದಾಗಿ ಸುಬ್ಬರಾವ್ ಅವ್ರನ್ನ ಅಂದ್ರೆ ಕ್ರಿಯಾ ಸಮಿತಿಯನ್ನು ಭೇಟಿ ಮಾಡ್ಲಿಕ್ಕೆ ಹೋದಾಗ ಅಲ್ಲಿ ಏನ್ ಕಾನ್ವರ್ಸೇಷನ್ ಆಗಿತ್ತು? ಯಾಕಂದ್ರೆ ಒಬ್ಬೆ ಮಾಡುವಂತ ಮೂಡಲ್ ಇರ್ಲಿಲ್ವಾ ಅವರು? ಅವ್ರು ಬರೀ ತೊಗೊಂಡ್ರು, ಕಾಪಿ ತೊಗೊಂಡ್ರು. ಓ ಹೌದು, ಟೈಮ್ 7 ಗಂಟೆ ಆಗಿದೆ ಅಂತ ಕಾಪಿ ಮಾಡಿದ್ರು. ಐ ಮೀನ್ ಎಲ್ಲಾರ್ಗೂ ವಿಚಾರ ತಲುಪಿತ್ತು ಆಲ್ರೆಡಿ. ಫಿಸಿಕಲಿ ಒಂದು ಕಾಪಿ ಬೇಕಿತ್ತು ಅಂತ ಹೋಗಿ ಅದನ್ನು ಕೊಟ್ವಿ. ಫಿಸಿಕಲಿ ಕೊಟ್ಟು ಹಿಂಗೆ ಇಂಟ್ರಿಮ್ ಆರ್ಡರ್ ಇದೆ, ಸ್ಟ್ರೈಕ್ ಮಾಡಬೇಡಿ ಅಂತ. ಬಟ್ ಅದಾದ್ಮೇಲೆ ಅವ್ರೇನು ವಿಚಾರಣೆ ಮಾಡ್ಕೊಂಡು ಅವ್ರೇನು ಡಿಸಿಷನ್ ತೊಗೊಂಡ್ರು ಅಂತ ನಮ್ಗೇನು ಕನ್ಫರ್ಮ್ ಆಗಿಲ್ಲ. ಇಟ್ಸ್ ವಾಸ್ ಓನ್ಲಿ ಥ್ರೂ ದ ನ್ಯೂಸ್ ವಿ ಗಾಟ್ ಟು ನೋ ದಟ್ ದೇ ಆಲ್ರೆಡಿ ಡೂಯಿಂಗ್ ದ ಸ್ಟ್ರೈಕ್. ಅದು ಬೆಂಗಳೂರು ಅಂತ ಗ್ರಾಮದಲ್ಲಿ ಅಷ್ಟು ಎಫೆಕ್ಟ್ ಆಗ್ಲಿಕ್ಕಿಲ್ಲ. ಅದೇ ದಟ್ ವಾಸ್ ದ ಸಬ್ಮಿಷನ್ ದಟ್ 90% ಆಫ್ ದ ಬಸ್ಸಸ್ ಆರ್ ಗೋಯಿಂಗ್. ಬಟ್ ಕೊಪ್ಪಳು ಅಲ್ಲೊಂದು ಎಕ್ಸಾಮ್ ಬೇರೆ ಪೋಸ್ಟ್ಪೋನ್ ಆಗಿದೆ. ಚಾನ್ಸಲರ್ ಹ್ಯಾಸ್ ಆಲ್ರೆಡಿ ಅನೌನ್ಸ್ ವಿವಿ ಇದ್ರದ್ದು ಎಕ್ಸಾಮಿನೇಷನ್ ಪೋಸ್ಟ್ಪೋನ್ ಮಾಡಿರೋದು. ಪ್ಲಸ್ ಬೆಳಗಾವಲ್ಲಿ ಸ್ಥಗಿತಗೊಳಿದೆ. ಮೈಸೂರಲ್ಲಿ ಫೋಟೋಸ್ ಬಂತು ನಮಗೆ, ಬಿಕಾಸ್ ಫ್ಯಾಮಿಲಿ ಮೆಂಬರ್ಸ್ ಇದಾರೆ. ಅವ್ರಂದ್ರು ಎಲ್ಲ ಏನು ಫುಲ್ ಎಲ್ಲ ಬಸ್ಗಳೇ ಇಲ್ಲ, ಬಸ್ ಸ್ಟ್ಯಾಂಡ್ ಖಾಲಿ ಹೊಡಿತಾ ಇದೆ, ಜನರಿಗೆ ಅಲ್ಲಿಂದ ಇಲ್ಲಿಗೆ ಓಡಾಡಕ್ ಆಗ್ತಾ ಇಲ್ಲ. ಒಬ್ರು ಸ್ಕೂಲ್ಗೆ ಹೋಗಕ್ಕಾಗ್ಲಿ, ಇಲ್ಲ ಹಾಸ್ಪಿಟಲ್ಗೆ ಹೋಗಕ್ಕಾಗ್ಲಿ, ಯಾರೋ ಒಬ್ರಿಗೆ ಓನ್ ಗಾಡಿ ಇಲ್ಲ ಅನ್ನೋ ಹೋಗೋರ್ಗೆ ಎಷ್ಟು ತೊಂದರೆ ಆಗಿದೆ ಅನ್ನೋದು ನಮಗೂ ನ್ಯೂಸ್ ಇಂದ ಇದ್ರಿಂದ ಎಲ್ಲ ಗೊತ್ತಾದಾಗ ಅವಾಗ ದಟ್ ವಾಸ್ ಟೇಕನ್ ಅಪ್ ಟುಡೇ. ಇವಾಗ ನಿನ್ನೆ ಇಂಟ್ರಿಮ್ ಆರ್ಡರ್ ಆಗಿದೆ, ಹಂಗಂದ್ರೆ ನೀವು ಇನ್ನ ಸ್ಟ್ರೈಕ್ ಅಲ್ಲಿ ಇದ್ದೀರಾ, ಹಂಗಂದ್ರೆ ಇಸನ್ ದಟ್ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ. ಅದರ ಅಡಿನೂ ಆಕ್ಷನ್ ತಗೋಬಹುದು ಅವ್ರ ಮೇಲೆ ವೆರಿ ಸ್ಟ್ರಿಕ್ಟ್ಲಿ. ಅಂಡ್ ಆಲ್ಸೋ ದಟ್ ಪ್ರಾವಿಷನ್ ನಾವು ತೋರಿಸಿ ಇದು ಎಸ್ಮಾ ಕಾಯ್ದೆ ಆಗಿದೆ ಈ 17(7) ಇಂದ ಅಂತ ಗೊತ್ತಾಗಿದ ತಕ್ಷಣ ಆನ್ ದಟ್ ನೋಟ್ ಗವರ್ಮೆಂಟಿಗೆ ಆಕ್ಷನ್ ಹ್ಯಾಸ್ ಆಲ್ ದ ಪವರ್ಸ್ ಟು ಟೇಕ್ ಆಕ್ಷನ್. ಹಂಗಂದ್ರೆ ಆ ಸ್ಟ್ರೈಕ್ ಅನ್ನೋದು ಇಲ್ಲಿಗಲ್ ಅಂತ ಗೊತ್ತಾಗಿದ ತಕ್ಷಣ ಯು ಟೇಕ್ ವಾಟ್ ಎವರ್ ಆಕ್ಷನ್ ನೀಡ್ಸ್ ಟು ಬಿ, ಬಿಕಾಸ್ ದ ಪಬ್ಲಿಕ್ ಕೆನಾಟ್ ಬಿ ಹೆಲ್ಡ್ ಅಟ್ ರ್ಯಾನ್ಸಮ್. ಪಬ್ಲಿಕ್ ನ ನೀವು ಇಲ್ಲ ಕುತ್ಕೆ ಹಿಡ್ಬಿಟ್ಟು ನಾವು ಮಾಡ್ದಂಗೆ ಒಪ್ಪಿಗೆ ಕೊಟ್ರೆ ಗವರ್ಮೆಂಟ್ ಮಾತ್ರ ನಾವು ಬರ್ತೀವಿ ಕೆಲಸಕ್ಕೆ ಅಂತ ನೀವು ಹಂಗೆ ಕತ್ತಿಡಿಸಿ ಇಟ್ಕೊಳಕ್ ಆಗಲ್ಲ. ಪಬ್ಲಿಕ್ ಶುಡ್ ನೆವರ್ ಬಿ ಟ್ರಬಲ್ಡ್. ದಟ್ ವಾಸ್ ದ ಮೇನ್ ರೀಸನ್ ವೈ ವಿ ಫೈಲ್ಡ್ ಆಲ್ಸೋ. ಸೊ ಅದನ್ನ ಒಂದ್ ಸ್ವಲ್ಪ ಎಂಫಸೈಸ್ ಮಾಡಿ ಹೇಳಿದ್ರು. ಸೊ ಅವ್ರಿಗೆಲ್ಲರಿಗೂ ತಲುಪುತ್ತೆ, ಗೊತ್ತಾದಾಗ ಸ್ಟಾಪ್ ಮಾಡಿದ್ರೆ ಒಳ್ಳೇದು. ಈ ಕ್ಷಣಕ್ಕೆ ಅಂದ್ರೆ ಹೈಕೋರ್ಟ್ ಏನು ಒಪಿನಿಯನ್ ಎಕ್ಸ್ಪ್ರೆಸ್ ಮಾಡಿದೆ, ಆರ್ಡರ್ ಮಾಡಿದೆ, ಈ ಕ್ಷಣಕ್ಕೆ ಸ್ಟ್ರೈಕ್ ಅನ್ನ ಕಾಲ್ ಆಫ್ ಮಾಡಲೇಬೇಕು ಅಂತ ಇದೆ. ಆನ್ ಸ್ಪಾಟ್ ರೈಟ್ ನೌ ದೇ ಕ್ಯಾನ್ ಇನ್ಫಾರ್ಮ್. ಟೆಕ್ನಾಲಜಿ ಅವ್ರಂತಾರೆ ನಮ್ ಕಾಪಿ ಸಿಕ್ಕಿಲ್ಲ, ಅದು ಮಾಡಿಲ್ಲ, ಬಿಕಾಸ್ ಸಮ್ ಆಫ್ ದ ಸಂಘಟನೆ ಇಲ್ಲಿಲ್ಲ, ದೂರ ಇದರಲ್ಲಿ ಪ್ರದೇಶದಲ್ಲಿ ಇದ್ದಾರೆ ಅಂತವ್ರಿಗೆ ದೇಸ್ ಆಲ್ವೇಸ್ ಅ ಕಾಲ್, ದೇಸ್ ಆಲ್ವೇಸ್ ಎನಿ ಅದರ್ ಮೋಡ್ಸ್ ಆಫ್ ಕಮ್ಯುನಿಕೇಶನ್. ಅವ್ರಿಗೆ ಇವಾಗಲೇ ಕೂಡಲೇ ಇಲ್ಲಿಗಲ್ ಸ್ಟ್ರೈಕ್ ಆಗುತ್ತೆ, ಇದು ಇನ್ನೇನಾದ್ರು ಸ್ಟ್ರೈಕ್ ಮಾಡಕ್ ಹೋದ್ರೆ ಇಟ್ ಈಸ್ ಇಲ್ಲಿಗಲ್ ಅಂತ ಹೇಳಿ ಅದನ್ನ ಇವಾಗ ಕಾಲ್ ಆಫ್ ಮಾಡಬೇಕು. ಇಂಟ್ರಿಮ್ ಆರ್ಡರ್ ಇಸ್ ಎಕ್ಸ್ಟೆಂಡೆಡ್. ನಿನ್ನೆ ಕೊಟ್ಟಿದ್ದ ಇಂಟ್ರಿಮ್ ಆರ್ಡರ್ ಈಸ್ ಎಕ್ಸ್ಟೆಂಡೆಡ್. ಸೊ ದೇ ಆರ್ ನಾಟ್ ಸಪೋಸ್ ಟು ಸ್ಟಾರ್ಟ್ ಆರ್ ರೆಸ್ಯೂಮ್ ದ ಸ್ಟ್ರೈಕ್.
ಟಿಲ್ ಡೇ ಆಫ್ಟರ್ ಟುಮಾರೋ. ನಾಳೆ ಗವರ್ನಮೆಂಟ್ ಈ ಸಂಬಂಧಪಟ್ಟಂತೆ ಏನು ಹೈಕೋರ್ಟ್ ಆರ್ಡರ್ ಆದ ನಂತರ ಏನ್ ಬೆಳವಣಿಗೆಗಳಾಗಿದೆ, ಕಾಲ್ ಆಫ್ ಆಯ್ತಾ ಇಲ್ವಾ ಅನ್ನೋದನ್ನ ಮಾಹಿತಿ ಕೊಡಬೇಕಾ? ಹೌದು, ನಾಡಿದ್ದಕ್ಕೆ ಅಷ್ಟೊತ್ತಿಗೆ ಗವರ್ಮೆಂಟ್ ಕೊಡಬಹುದು. ಪ್ಲಸ್ ಆಲ್ಸೋ ಅವ್ರದೊಂದು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಕನ್ಸಿಲಿಯೇಷನ್ ಮೀಟಿಂಗ್ ಇಸ್ ಆಲ್ಸೋ ಆನ್ 7th. ಸೊ ಆನ್ ದಟ್ ಬೇಸಿಸ್ ದೇ ವಿಲ್ ಡೂ ದೇರ್ ಸಬ್ಮಿಷನ್ಸ್ ಅಕಾರ್ಡ್. ಏನು ಕನ್ಸಿಲಿಯೇಷನ್ ನಡೀತು ಅಂದ್ರು, ಬಟ್ ಅದೇನು ಫ್ಯೂಟೈಲ್ ಎಕ್ಸಸೈಸ್ ಆಯ್ತಾ ಏನಾಯ್ತು ಅಂತ ಅದ್ರ ಬಗ್ಗೆ ಏನು ಹೇಳಲಿಲ್ಲ. ಬಟ್ ಇವಾಗ ನೆಕ್ಸ್ಟ್ ಈ ಲೇಬರ್ದೊಂದು ಕನ್ಸಿಲಿಯೇಷನ್ ಮೀಟಿಂಗ್ ಆನ್ ದಟ್ ಬೇಸಿಸ್ ಏನಾದ್ರು ನೆಕ್ಸ್ಟ್ ಫರ್ದರ್ ಹೇಳ್ಬೋದು. ಇದಿಷ್ಟು ಅರ್ಜಿದಾರರ ವಕೀಲರಾದಂತಹ ದೀಕ್ಷಾ ಅಮೃತೇಶ್ವರ ಅಂತಂದ್ರೆ ರಾಜ್ಯ ಸರ್ಕಾರ ಏನೋ ಒಂದು ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ಅವರಿಗೆ ಅವಕಾಶವನ್ನು ಕೊಟ್ಟಿದೆ. ಮತ್ತೆ ಹೈಕೋರ್ಟ್ ನ ಆದೇಶವನ್ನು ಉಲ್ಲಂಘನೆ ಮಾಡಿ ಪ್ರತಿಭಟನೆ ಮಾಡಿದವರ ವಿರುದ್ಧ ಯಾಕೆ ಕ್ರಮವನ್ನು ತೆಗೆದುಕೊಳ್ಬಾರದು, ನ್ಯಾಯಾಂಗ ನಿಂದನೆ ಅವರ ವಿರುದ್ಧ ಯಾಕೆ ಕ್ರಮ ಆಗಬಾರದು ನಿಟ್ಟಿನಲ್ಲಿ ಒಂದು ತರಾಟೆ ಕೊಡುವ ಮೂಲಕ ಇಮ್ಮಿಡಿಯೇಟ್ ಸ್ಟ್ರೈಕ್ ಅನ್ನ ಸ್ಟಾಪ್ ಮಾಡಿ ಅನ್ನುವಂತ ಒಂದು ಸೂಚನೆ ಕೂಡ ಕೊಟ್ಟಿರುವಂತದ್ದು. ಕ್ಯಾಮರಾಮನ್ ವಿನೋದ್ ಜೊತೆ ರಮೇಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.